ಇನ್ನು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಗೆ ಬಿದ್ದಿತ್ತು ಗ್ಯಾಸ್ ಟ್ಯಾಂಕರ್. ಅಲ್ಲಿ ನಿಲ್ಸಿದ್ರಲ್ಲ, ಅದು ಹೋಗ್ಬಿಟ್ಟು ನದಿಗೆ ಬಿದ್ದಿತ್ತು. ನದಿ ನೀರಿನಲ್ಲೇ ಗ್ಯಾಸ್ ಟ್ಯಾಂಕರ್ನಲ್ಲಿ ಗ್ಯಾಸ್ ಲೀಕ್ ಆಗ್ತಾ ಇತ್ತಂತೆ. CNG ಗ್ಯಾಸ್ ಅದು ಲೀಕ್ ಆಗ್ತಾ ಇತ್ತು. ಹಾಗಾಗಿ ಈಗ ಟ್ಯಾಂಕರ್ನ ವಾಲನ್ನು ಬಂದ್ ಮಾಡಿದ್ದಾರೆ ತಜ್ಞರ ತಂಡ. ನದಿಯಲ್ಲಿ ಬೋಟ್ನಲ್ಲಿ ಹೋಗಿ ಟ್ಯಾಂಕರ್ನ ವಾಲನ್ನು ಬಂದ್ ಮಾಡಿದ್ದಾರೆ. ಆದರೂ ಮುಂಜಾಗ್ರತಾ ಕ್ರಮವಾಗಿ ಸುತ್ತಮುತ್ತಲ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿದ್ದಾರೆ. ಏನಾದರೂ ಸ್ಪಾರ್ಕ್ ಗೇರ್ಗೆ ಬಂದ್ಬಿಟ್ಟು ಈ ಗ್ಯಾಸ್ ಲೀಕೇಜಿಂದ ಬೆಂಕಿ ಹತ್ಕೊಂಡ್ಬಿಟ್ರೆ ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮ. ಗಂಗಾವಳಿ ನದಿ ದಡದ ಸಗಡಗೇರಿ ಗ್ರಾಮದಲ್ಲೂ ಕೂಡ ಅಲರ್ಟ್ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಅದು ಸ್ವಲ್ಪ ಮೂವ್ ಆಗಿದೆ. ಆ್ಯಕ್ಚುಲಿ ನದಿಯ ನೀರಿನ ರಭಸಕ್ಕೆ ಟ್ಯಾಂಕರ್ ಕೂಡ ಮೂವ್ ಆಗಿದೆ, ಬಟ್ ಗ್ಯಾಸ್ ಲೀಕ್ ಆಗ್ತಾ ಇತ್ತು. ಅದು ಡೇಂಜರ್. ಹಾಗಾಗಿ ತಜ್ಞರ ತಂಡವೊಂದು ಬೋಟಲ್ಲಿ ಹೋಗಿ ಆ ವಾಲನ್ನು ಕ್ಲೋಸ್ ಮಾಡಿ ಟೈಟ್ ಮಾಡಿ ಬಂದಿದ್ದಾರೆ. ಸದ್ಯಕ್ಕೇನಿವಾಗ ಗ್ಯಾಸ್ ಲೀಕ್ ಆಗ್ತಾ ಇಲ್ಲ, ಬಟ್ ಮುಂಜಾಗ್ರತಾ ಕ್ರಮವಾಗಿ ಆ ಸುತ್ತಮುತ್ತಲ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡಿದ್ದಾರೆ. ಪ್ರಮುಖವಾಗಿ ಸಗಡಗೇರಿ ಅಂತ, ಆ ಸಗಡಗೇರಿ ಗ್ರಾಮಕ್ಕೆ ಅದು ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಸೊ ಅಲ್ಲೊಂದು ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಮನೆ ಅಂತಂದಮೇಲೆ ನಿಮಗೆ ಅಡುಗೆ ಮಾಡೋದಕ್ಕೆಲ್ಲ ಬೆಂಕಿ ಇವೆಲ್ಲ ಹಾಕ್ತಾರಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಹಾಗಾಗಿ ಮುಂಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಉತ್ತರ ಕನ್ನಡದ ಶಿರೂರು ಬಳಿ ಗುಡ್ಡ ಕುಸಿತ ದುರಂತದಲ್ಲಿ ಗಂಗಾವಳಿ ನದಿ ಬದಿಯ ಉಳುವರೆ ಗ್ರಾಮಕ್ಕೆ ಕೂಡ ಆತಂಕ. ಉಳುವರೆ ಅಂತ ಆ ಗಂಗಾವಳಿ ನದಿಯ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮ. ಯಾಕೆ ಅಂದರೆ ನದಿಗೆ ಗುಡ್ಡದ ಮಣ್ಣು ಬಿದ್ದ ಪರಿಣಾಮ ಗ್ರಾಮಕ್ಕೆ ನೀರು ನುಗ್ಬಿಟ್ಟಿದೆ. ಎಷ್ಟು ರಭಸವಾಗಿ ಗುಡ್ಡದ ಮಣ್ಣು ಬಿದ್ದಿರಬೇಕು ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ನೀರಿನ ರಭಸಕ್ಕೆ ಮನೆ ಕೊಚ್ಚೋಗಿದೆಯಂತೆ. ಓರ್ವ ವೃದ್ಧೆ ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ 14 ಜನರಿಗೆ ಗಾಯ. ಅವರೆಲ್ಲರನ್ನೂ ಕುಮಟಾ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಅಂಕೋಲಾ ತಾಲೂಕು ಪಂಚಾಯತ್ CEO ಸುನಿಲ್ ಅನ್ನೋರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗುಡ್ಡ ರಸ್ತೆಯ ಎಡಭಾಗಕ್ಕೆ ಗುಡ್ಡ, ಬಲಭಾಗಕ್ಕೆ ನದಿ ಇದೆ ಅಲ್ಲಿ. ಸೊ ಮಣ್ಣು ರೋಡ್ ಮೇಲೆ ಕುಸಿದು ನದಿ ಮೇಲೂ ಬಿದ್ದಿದೆ, ನದಿಗೂ ಬಿದ್ದಿದೆ. ಅದರಿಂದ ಆ ಕಡೆ ಇರತಕ್ಕಂಥ ಉಳುವರೆ ಗ್ರಾಮಕ್ಕೆ ಈ ಥರ ತೊಂದರೆ ಆಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಈಗ ಓವರಾಲ್ ಒಂದು ಕಡೆ ರಕ್ಷಣಾ ಕಾರ್ಯ, ಮತ್ತೊಂದು ಕಡೆ ಮೃತದೇಹಗಳ ಹುಡುಕಾಟ, ಇನ್ನೊಂದು ಉಳುವರೆ ಅಂತ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅನಾಹುತ, ಓವರಾಲ್ ಅಪ್ಡೇಟ್ಸ್ ಈ ಕ್ಷಣಕ್ಕೆ ಏನಿದೆ? ಸದ್ಯದ ಅಪ್ಡೇಟ್ ಪ್ರಕಾರ ಮಳೆಯ ಕಾಟ ಕಾರ್ಯಾಚರಣೆಗೆ ಅಡಚಣೆ ಆಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಒಂದು 20 ಅಡಿ ಅಥವಾ 30 ಅಡಿ ಉದ್ದದ ರಸ್ತೆಯನ್ನು ಈಗ ತಯಾರು ಮಾಡಿರುವಂಥದ್ದು, ಸಿದ್ಧಪಡಿಸಿರುವಂಥದ್ದು. ವಾಹನ ಓಡಾಡಲು ಸಂಚಾರದಲ್ಲಿ ಯಾವುದೇ ಅಪಾಯ ಇಲ್ಲ. ಸೊ ಇಲ್ಲಿಂದ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಮಳೆಯ ಪ್ರಮಾಣ ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ವಾಹನಗಳಿಗೆ ಮಾತ್ರ ಅವಕಾಶ ನೀಡಲಾಗಿರುವಂಥದ್ದು. ಸ್ಥಳದಲ್ಲೇ ಪೊಲೀಸರು ಕೂಡ ಗಸ್ತನ್ನು ಕಾಯ್ತಾ ಇದ್ದಾರೆ. ಮತ್ತೊಂದೆಡೆ ನೀವೇನು ಇಲ್ಲಿ ಸಣ್ಣ JCB ನೋಡ್ತಾ ಇದ್ದೀರಿ, ಅಲ್ಲಿಂದಲೂ ಕೂಡ ಮಳೆ ನೀರು ಹೋಗುವಂತಹ ಒಂದು ಮಾರ್ಗವನ್ನು ಮಾಡುವಂತಲ್ಲಿ ಮುಂದಾಗಿರುವಂಥದ್ದು. ಇದು ರಸ್ತೆಯ ಒಂದು ಬಿದ್ದಿರುವಂಥ ಮಣ್ಣು ತೆಗೆಯುವ ಕಾರ್ಯ. ಆದರೆ ನೀವು ಆಗಲೇ ಹೇಳಿದಂತೆ ಉಳುವರೆ ಗ್ರಾಮದ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿದ ಪಕ್ಕದಲ್ಲೇ ನಾನು ಈ ರಸ್ತೆ ನಿಂತಿದ್ದೀನ, ಆ ನದಿಯ ದಡದಲ್ಲಿರುವಂಥ ಉಳುವರೆ ಗ್ರಾಮ. ನೀರಿನ ರಭಸ ಯಾವ ರೀತಿಯಾಗಿತ್ತು, ಗುಡ್ಡ ಯಾವ ರೀತಿಯಾಗಿ ಕುಸಿದು ಬಿತ್ತಂದರೆ, ಈ ಗುಡ್ಡ ಕುಸಿದು ಬಿದ್ದ ಪರಿಣಾಮ ಒಂದು ಸುನಾಮಿ ಅಲೆಯ ರೀತಿಯಲ್ಲಿ ಅಲೆಗಳು ಸೃಷ್ಟಿಯಾಗಿ ಆ ಒಂದು ಗ್ರಾಮಕ್ಕೆ ಅಪ್ಪಳಿಸಿದ್ವು. ಸೊ ಅಲ್ಲಿರುವಂಥ 3 ಮನೆಗಳು ಈಗ ಡ್ಯಾಮೇಜ್ ಆಗಿರುವಂಥ ಮಾಹಿತಿ ಲಭ್ಯವಾಗಿದೆ. 14 ಜನರಿಗೆ ಗಾಯ ಆಗಿದೆ. ಸೀತೆಗೌಡ ಅನ್ನೋ ಒಂದು ವೃದ್ಧೆ ನಾಪತ್ತೆ ಆಗಿರುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅಲ್ಲಿಯೂ ಕೂಡ ರಕ್ಷಣಾ ಕಾರ್ಯ ನಡೀತಾ ಇದೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಅರವಿಂದ್ JCB ಮೂಲಕ ಅಲ್ಲಿ ಒಂದು ನೀರು ಹೋಗಲು ಅಥವಾ ಮನೆಗಳ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು. ಒಳಗಡೆ ಯಾರಾದರೂ ಸಿಲ್ಕೊಂಡಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಥಮವಾಗಿ ಈ ಗುಡ್ಡ ಕುಸಿದು ಬೀಳ್ತಿದೆ ಅಂತ ಸೂಚನೆ ನೀಡಿದ್ದೇ ಒಂದು ಅಲ್ಲಿ ಹೈ ಟೆನ್ಷನ್ ವಿದ್ಯುತ್ ವೈರ್ ಏನು ಕಾಣ್ತಾ ಇದೆ, ಆ ಒಂದು ವೈರಿನ ಕಂಬವು ಕೂಡ ನದಿಗೆ ಆಹುತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಆ ಒಂದು ವೈರ್ಗಳ ಒಂದು ನಿಮಗೆ ದೃಶ್ಯ ಕಾಣಸಿಗ್ತಾ ಇದೆ. ಸೊ ಇದು ಒಂದು ನಿಮಗೆ ದೃಶ್ಯ. ಆದರೆ ಮತ್ತೊಂದು ಕಡೆ ಇದೀಗ ತಾನೇ ಅಂದರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಅಲ್ಲಿ ಗುಡ್ಡ ಮೇಲೆ ಬರ್ತಾ ಇದೆ, ಅಂದರೆ ನದಿಗೆ ಬಿದ್ದಿರುವಂಥ ಗುಡ್ಡದ ಮಣ್ಣು ಮೇಲೆ ತೇಲ್ತಾ ಇರುವಂಥ ನಿಮಗೆ ಕಾಣಸಿಗ್ತದೆ. ಬೆಳಗ್ಗೆಯಿಂದ ಅದು ನಿಮಗೆ ಸಿಗ್ತಾ ಇರಲಿಲ್ಲ. ಈಗ ಅಲ್ಲಿ ಒಂದು ಕೂಡ ಚಾಲೆಂಜ್ ಇದೆ. ಆ ಮಣ್ಣನ್ನು ತೆಗಿಬೇಕು ಅಥವಾ ಅಲ್ಲಿ ಯಾರಾದರೂ ಸಿಲ್ಕೊಂಡಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಈಗ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿರುವಂಥದ್ದು. ಇನ್ನು ಟ್ಯಾಂಕರ್ನಲ್ಲಿ ಗ್ಯಾಸ್ ಇರುವಂಥ ಹಿನ್ನೆಲೆಯಲ್ಲಿ ಫುಲ್ ಹೈಟೆಕ್ ಆಗಿ ಅಥವಾ ಹೈ ಎಕ್ವಿಪ್ಮೆಂಟ್ ಮುಖಾಂತರ
ಅದನ್ನು ಹೊರಗಡೆ ತೆಗಿಬೇಕು. ಹೀಗಾಗಿ ನೇವಿಯ ಸಹಾಯ ಪಡೆಯುವಂತಹ ಒಂದು ಕಾರ್ಯಕ್ಕೂ ಕೂಡ ಮಾತುಕತೆಗಳು ಕೂಡ ನಡೀತಾ ಇರುವಂಥದ್ದು. ಸದ್ಯ ಈಗ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಮಣ್ಣಿನ ಪ್ರಮಾಣ ಯಾವ ರೀತಿಯಾಗಿದೆ. ಬೆಳಗ್ಗೆ ಕೇವಲ ಒಂದು ಕಲ್ಲಿನ ಪ್ರಮಾಣ ಥರ ಕಾಣ್ತಾ ಇದ್ದ ಮಣ್ಣು ಈಗ ನಿಧಾನವಾಗಿ ತನ್ನ ಒಂದು ಒರಿಜಿನಲ್ ಕ್ಲಾರಿಟಿಗೆ ಬರ್ತಾ ಇದೆ. ಸೊ ಇಷ್ಟು ಪ್ರಮಾಣದ ಮಣ್ಣು ಬಿದ್ದರೆ ಆ ಒಂದು ನೀರು, ಅಷ್ಟೇ ಪ್ರಮಾಣದ ನೀರು ಹೊರಗಡೆ ಹೋಗಿ ಅನಾಹುತ ಸೃಷ್ಟಿ ಮಾಡಿರುವಂಥದ್ದು. ಸದ್ಯಕ್ಕೆ ಈಗ ಮಳೆಯಲ್ಲೂ ಕೂಡ ನೀರನ್ನು ತೆಗೆಯೋದ ಮುಖಾಂತರ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಅರವಿಂದ್. ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಒಂದೇ ಜಾಗದಲ್ಲಿ ಹಲವಾರು ರೀತಿಯ ಕಾರ್ಯಾಚರಣೆಗಳು ಈಗ ಅಲ್ಲಿ ಶಿರೂರು ಬಳಿ ನಡೀತಾ ಇರೋದು. ಮಣ್ಣು ತೆರವು ಮಾಡಬೇಕು, ಮತ್ತೊಂದು ಕಡೆ ಆ ಪಕ್ಕದ ಗ್ರಾಮ ಇದೆಯಲ್ಲ, ಆ ಗ್ರಾಮದಲ್ಲಿ ಸರಡುಗೇರಿನ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಸರಿಪಡಿಸಬೇಕು, ಮೃತದೇಹಗಳನ್ನು ಹುಡುಕಬೇಕು, ಎಲ್ಲ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ.